ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ಇವನು ಈ ಥರ ಮೊದಲು ಚೆನ್ನಾಗಿ ತೊಳ್ಕೊಂಬಿಟ್ಟು ಒರೆಸ್ಕೊಂಬಿಟ್ಟು ಇದು ಮಾಡಿದ್ದು ಈ ಥರ 4 ಭಾಗ ಮಾಡ್ಕೋಬೇಕು. ಬದನೆಕಾಯಿ ಎಣ್ಗಾಯಿ ಹಿಸ್ತೀವಲ್ಲ ಆ ಟೈಪ್ ಕಟ್ ಮಾಡಿಕೊಂಡು ಅವನ್ನ ಸ್ವಲ್ಪ ಹಾಗೆ ಬಿಡಬೇಕು. ಆಮೇಲೆ ಸ್ವಲ್ಪ ಶೇಂಗಾ, ಸ್ವಲ್ಪ ಎಳ್ಳು, ಆಮೇಲೆ ಸ್ವಲ್ಪ ಗಸಗಸೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನೊಂದು ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು. ಇವನ್ನೆಲ್ಲ ಇದಕ್ಕೆ ಸ್ವಲ್ಪ ಕೊಬ್ಬರಿ, ಆಮೇಲೆ ಹುಣಸೆಹಣ್ಣು ಎಲ್ಲವನ್ನು ಹಾಕ್ಕೊಂಡು ಇದು ಮಾಡಬೇಕು. ಇದು ತೊಂಡೆಕಾಯಿನೂ ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ ಅವಾಗವಾಗ ರೊಟ್ಟಿಗೆ, ಚಪಾತಿಗೆ ಈ ಗ್ರೇವಿ ಥರ ಮಾಡ್ಕೊಂಡಿರ್ತೀವಿ. ಬೇಕಾದರೆ ಅನ್ನಕ್ಕೂ ತಿನ್ಬೋದು, ಏನು ತೊಂದರೆ ಇಲ್ಲ. ಒಂದು 4 ಗೋಡಂಬಿ ಹಾಕಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ತೆಗೆದ್ಬಿಟ್ಟು ಅದು ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಂಬಿಡೋಣ. ಇದನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋಗಳೆಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಲೈಕ್ಸ್ ಕಡಿಮೆ ಬರ್ತೈತೆ, ಸ್ವಲ್ಪ ಲೈಕ್ಸ್ ಕೊಡಿ. ಇದು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದು ಸಿಡಿತೈತೆ, ಸ್ವಲ್ಪ ಮುಚ್ಚಬೇಕು. ಯಾಕಂದರೆ ಅದು ನಾವು ಎಷ್ಟೇ ಮೇಲೆ ಕ್ಲೀನಾಗಿ ಒರೆಸ್ಕೊಂಡಿದ್ದೀವಿ ಅಂದ್ರೂ ಅದು ಒಳಗಡೆ ನೀರಿನ ಅಂಶ ಇರೋದ್ರಿಂದ ಸಿಡಿತೈತಿ. ಈ ಥರ ಮುಚ್ಚಿಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಮೆತ್ತಗೆ ಹುರ್ಕೊಳ್ಳುತ್ತದು. ಅದು ಹುರ್ಕೊಂಡದ್ದು ಒಂದು ಸೈಡ್ ತೆಗೆದು ಇಟ್ಕೊಂಬಿಡೋಣ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಈರುಳ್ಳಿ, ಬೇಕಾದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಎರಡೂ ಹಾಕ್ಕೋಬಹುದು. ಕರಿಬೇವು ಅಂತೂ ಇದ್ದೇ ಇರುತ್ತೆ ಒಗ್ಗರಣೆಗೆ ನಾರ್ಮಲ್. ನಾನು ಇನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿನ. ಹಾಗೆ ಒಂದೇ ಒಂದು ಟೊಮೊಟೊ ಹೆಚ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕಿದು. ಇದರಲ್ಲೇ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಮಸಾಲೆ ಪುಡಿ, ಮನೆಯಲ್ಲೇ ಮಾಡಿದಂಥ ಮಸಾಲೆ ಪುಡಿ ಅದೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ರೆ ಎಲ್ಲ ನೀಟಾಗಿ ಬೆಂದ್ಬಿಡುತ್ತೆ. ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದ ತಕ್ಷಣ ನಾವು ಇದನ್ನು ಹಾಕ್ಕೊಂಬಿಡ್ಬೇಕು, ತೊಂಡೆಕಾಯಿನ. ಅದು ಹುರಿದಿರುತ್ತಲ್ಲ, ಹಾಗಾಗಿ ಅದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಹಾಕ್ಕೊಂಡು ಆಮೇಲೆ ಮಸಾಲೆನ ಹಾಕ್ಕೊಳ್ಳೋಣ. ಇದು ಮಸಾಲೆ ನೋಡಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ತೊಂಡೆಕಾಯಿ ಹಾಕ್ಬಿಟ್ಟಿದ್ದೀನಿ ಆಗಲೇ. ಈಗ ಇದು ಮಸಾಲೆ ಎಲ್ಲ ಅದು ಕಟ್ ಮಾಡಿದ್ವಲ್ಲ ಅದರೊಳಗೆಲ್ಲ ಸೇರ್ಕೋಬೇಕು, ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಟೇಸ್ಟ್. ಎಳ್ಳು, ಗಸಗಸೆ ಹಾಕಿರೋದ್ರಿಂದ ಇದೊಂಥರ ಘಮನೇ ಬೇರೆ ಬರುತ್ತೆ. ಇದು ಗಸಗಸೆ ಹಾಕಿದರೆ ಅದು ಟೇಸ್ಟೇ ಬೇರೆ. ಅದು ಅಷ್ಟು ಚೆನ್ನಾಗಿರುತ್ತದೆ ಗಸಗಸೆ ಹಾಕಿದರೆ. ಎಳ್ಳಿನ ಟೇಸ್ಟೂ ಗೊತ್ತಿರುತ್ತೆ ಎಲ್ಲರಿಗೂ, ತುಂಬ ರುಚಿ ಇರುತ್ತೆ. ಅದನ್ನೇ ಸ್ವಲ್ಪ ಮಿಕ್ಸಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದನ್ನೇ ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೆ. ನೀವು ಚಪಾತಿಗಾಗಲಿ, ಅನ್ನಕ್ಕಾಗಲಿ, ದೋಸೆಗಾಗಲಿ ಮಾಡ್ಕೋಬೋದು. ತೊಂಡೆಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ, ಕೂದಲಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಅವಾಗ ಮಾಡ್ಕೊಂಡು ತಿನ್ಬೋದು. ಹಾಗೆ ಲಾಸ್ಟ್ ಗಾರ್ನಿಷಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು. ನಾನು ರೊಟ್ಟಿ ಮಾಡಿದ್ದೆ, ಇದಕ್ಕೆ ಜೋಳದ ರೊಟ್ಟಿ. ನಾನು ಜೋಳದ ರೊಟ್ಟಿ ಪಲ್ಯನೇ ಜಾಸ್ತಿ ತೋರಿಸ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಅಡುಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ ನಾನು ನಿಮಗೆ ಬೇರೆ ಅಡುಗೆ ಮಾಡಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೀನಿ. ಎಲ್ಲರಿಗೂ ನಮಸ್ಕಾರ.